I bless you with wisdom. May your future be bright and guided by divine light. Embrace the path with courage. ನಮಸ್ತೆ ಎಲ್ಲರಿಗೂ. ಏರಿಸ್ ಮೇಷ ರಾಶಿಯವರ ಜುಲೈ ತಿಂಗಳ ರಾಶಿ ಭವಿಷ್ಯ ಏನಿದೆ ನೋಡೋಣ. ಇಟ್ಸ್ ಎ ಜನರಲ್ ರೀಡಿಂಗ್. ಟೇಕ್ ವಾಟ್ ರೆಸೊನೇಟ್ ವಿತ್ ಯು, ಲೀವ್ ದ ರೆಸ್ಟ್ ಬಿಹೈಂಡ್. ಕೆಲವ್ರಿಗೆ ಹಿಚಿಂಗ್ ಪ್ರಾಬ್ಲಮ್ ಆಗಬಹುದು, ಸ್ವಲ್ಪ ಹುಷಾರಾಗಿ ಇರಿ ಅನ್ನುವಂಥದ್ದು ಇದೆ. ಸಮಥಿಂಗ್ ಏನೋ ವಿಚಿತ್ರವಾದಂತಹ ಪ್ರಾಣಿ ಬಗ್ಗೆ ರಿಸರ್ಚ್ ಶುರು ಮಾಡ್ತಾರೆ ಅನ್ನುವಂಥದ್ದು ಕೂಡ ಇದೆ. ಸೊ ಮಕ್ಕಳು ಎಲ್ಲೋ ಸಫಾರಿ ಅಥವಾ ಎಲ್ಲೋ ಹೋದಾಗ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಅನ್ನುವಂಥದ್ದು ಕೂಡ ಇದೆ. ಸೊ ಸಮಥಿಂಗ್ ಯಾರೋ ಕೂತಿರೋ ಜಾಗದಿಂದ ಹಿಂದಕ್ಕೆ ಬಿದ್ದು ಪೆಟ್ ಮಾಡ್ಕೊಳ್ತಾರೆ ಅನ್ನುವಂಥದ್ದು ಇದೆ. ಆಫೀಸ್ ಚೇರಿಂದ ಸಡನ್ ಆಗಿ ಬಿದ್ದು ಹೋಗುವಂಥದ್ದು ಕೂಡ ಕಾಣಿಸ್ತಾ ಇದೆ. ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇದೆ. ಇಲಿಗಳ ಕಾಟ ಹೆಚ್ಚಾಗತ್ತೆ, ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸುಂಡಿಲಿಗಳು ತುಂಬಾ ಯೋಚನೆ ಮಾಡ್ತಿದೆ, ಇದ್ರ ಬಗ್ಗೆ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಕೂಡ ಒಂದಷ್ಟು ಇಲ್ಲಿ ಸೀಕ್ರೆಟ್ ಮೆಸೇಜ್ ಇದೆ ಅನ್ನುವಂಥದ್ದು ಇದೆ. ಒಂದು ಹಂತದಲ್ಲಿ ನಿಮ್ ಜೊತೆ ಚೆನ್ನಾಗಿದ್ದು ನೀವೇ ಅವರಿಗೆ ವೆಲ್ ವಿಷರ್ ಅಂತ ಹೇಳ್ತಿದ್ದವರು ಇವಾಗ ನಿಮ್ಮ ಅಗೇನಿಸ್ಟ್ ಆಗಿ ತುಂಬಾ ಮುಂದುವರೆದಿದ್ದಾರೆ. ಸ್ವಲ್ಪ ಹೆಚ್ಚಿನ ಗಮನನ ಹರಿಸಿ ಅನ್ನುವಂಥದ್ದು ಇದೆ. ಆಸ್ತಿ ಲಾಭ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಫೈನಾನ್ಷಿಯಲಿ ಲಾಭ ಬರುವಂತದ್ದು ಇದೆ. ನವರಾತ್ರಿ ಬಿಸ್ನೆಸ್ ಯಾರೋ ಶುರು ಮಾಡ್ತೀರಾ ಗೊಂಬೆಗಳದು, ಇದರಿಂದ ಹೆಚ್ಚು ಅನುಕೂಲ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಕಣ್ಣುಗಳ ಆರೋಗ್ಯದ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಟ್ರೆ ಒಳಿತಾಗತ್ತೆ. ಕಣ್ಣುಗಳ ಆರೋಗ್ಯದ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಯಾರ್ದೋ ಮನೆ ಕಾಂಪೌಂಡ್ ಬಿದೋಗುತ್ತೆ ಅನ್ನುವಂಥದ್ದು ಇದೆ. ಸೊ ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಏನೋ ಲೊಕೇಶನ್ ಟ್ರ್ಯಾಪ್ ಆಗ್ತಾ ಇದೆ ನಿಮ್ದು ಅನ್ನುವಂಥದ್ದು ಕೂಡ ಇದೆ. ಕೆಲವರು ಸೀಗಡಿ ತಿಂದು ಏನೋ ಸಮಸ್ಯೆ ಮಾಡ್ಕೊಳ್ತಾರೆ ಅನ್ನುವಂಥದ್ದು ಇದೆ. ಫ್ರಾನ್ಸ್ ಏನು ಗೊತ್ತಿಲ್ಲ, ಪ್ರಾನ್ಸ್ ಅಯ್ಯೋ ಸೀಗಡಿ ಥರದ್ದು ಏನೋ ತಿನ್ನಕ್ಕೆ ಹೋಗಿ ಸಮಸ್ಯೆ ಆಗತ್ತೆ ಅನ್ನುವಂಥದ್ದು ಇದೆ. ಕೆಲವರು ಫಿಶ್ ಬಿಸ್ನೆಸ್ ಕೂಡ ಶುರು ಮಾಡ್ತೀರಾ ಅನ್ನುವಂಥದ್ದು ಇದೆ. ಏನೋ ಕುಸ್ತಿಗೆ ಸೆಲೆಕ್ಟ್ ಆಗ್ತೀರಾ ಅನ್ನುವಂಥದ್ದು ಇದೆ. ಸೊ ದಸರಾಲಿ ಜಂಗಿ ಕುಸ್ತಿ ಬರುತ್ತಲ್ಲ, ಮಲ್ಲ ಯುದ್ಧ, ಆ ಥರದಕ್ಕೇನೋ ನೀವು ಸೆಲೆಕ್ಟ್ ಆಗ್ತೀರಾ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ತಲೆಯಲ್ಲಿ ಪಾಸಿಟಿವಿಟಿ ಇದೆಯೋ ನೆಗೆಟಿವಿಟಿ ಇದೆಯೋ ನೋಡಿ ನಿರ್ಧಾರನ ತಗೊಳ್ಳಿ ಅನ್ನುವಂಥದ್ದು ಇದೆ. ಸಮಥಿಂಗ್ ಏನೋ ತುಂಬಾ ತಲೆಗೆ ಬೇಡದಿರೋ ಅಂಥ ವಿಚಾರಗಳನ್ನ ಯೋಚನೆ ಮಾಡ್ತಿದ್ದೀರಾ ಅನ್ನುವಂಥದ್ದು ಇದೆ. ಸೊ ಸ್ವಲ್ಪ ಪಾಸಿಟಿವ್ ಆಗಿ ಯೋಚನೆ ಮಾಡಿ ಅನ್ನುವಂಥದ್ದು ಇದೆ. ಒಂದಷ್ಟು ಪ್ರಾಣಿನ ಪ್ರಾಣಿ ಮನುಷ್ಯರ ಮೇಲೆ ಅಟ್ಯಾಕ್ ಮಾಡುತ್ತೆ. ಆ ಪ್ರಾಣಿಗೇನೋ ನೀವೇ ನಿಮ್ಮ ಮೇಲೆ ಅಟ್ಯಾಕ್ ಮಾಡಿ ತಪ್ಪು ಅನ್ನುವಂಥ ರೀತಿಲಿ ಪ್ರಾಣಿಗೆ ತೊಂದರೆನ ಕೊಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸಮಥಿಂಗ್ ಪಿಗ್ಗಿ ಎನರ್ಜಿ ಕೂಡ ಇದೆ. ಸಮಥಿಂಗ್ ಏನೋ ಸರಿಯಾಗಿಲ್ಲ ಇಲ್ಲಿ, ಆ ಥರದ ಎನರ್ಜಿ ಇದೆ. ಒಂದು ದೇವಿಯ ವಿಗ್ರಹಕ್ಕೆ ಯಾರೋ ತೊಂದರೆ ಮಾಡ್ತಾರೆ, ಅದರಿಂದ ಅವರಿಗೆ ಸಾಕಷ್ಟು ತೊಂದರೆಗಳಾಗತ್ತೆ ಅನ್ನುವಂಥದ್ದು ಇದೆ. ದೇವಿ ವಿಗ್ರಹಕ್ಕೆ ತೊಂದರೆ ಆಗದೆ ಇರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ವಿಶೇಷವಾದಂಥ ವಿದ್ಯೆ ಏನೋ ಕಲಿತೀರಾ ಅನ್ನುವಂಥದ್ದು ಇದೆ. ಸೊ ಮಲ್ಕೊಂಡು ಜಾಸ್ತಿ ಏನು ಯೋಚನೆ ಮಾಡಬೇಡಿ. ಮತ್ತೆ ಮಲ್ಕೊಂಡು ಸಮಥಿಂಗ್ ಏನೋ ಗೇಮು ಏನೋ ಗೊತ್ತಿಲ್ಲ, ಮಲ್ಕೊಂಡು ಏನೋ ತೊಂದರೆ ಮಾಡ್ಕೊಳ್ತೀರಾ ಅನ್ನುವಂಥದ್ದು ಇದೆ. ಅಂದ್ರೆ ಸುಮ್ಮನೆ ಮಲಗಿರ್ತೀರಾ, ಸುಮ್ಮನೆ ಮಲಗ್ಕೊಂಡು ಏನೋ ತೊಂದರೆ ಮಾಡ್ಕೊಳ್ತೀರಾ ಅನ್ನುವಂಥದ್ದು ಇದೆ. ಹಾಗೆ ಮಾಡ್ಕೊಳ್ಬೇಡಿ. ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಲಾಭ ಆಗುವಂತ ಸಾಧ್ಯತೆ ಇದೆ. ವಿದೇಶಕ್ಕೆ ಹೋಗುವಂತ ಸಾಧ್ಯತೆ ಇದೆ. ಪ್ರವಾಸ ಹೋಗುವಂಥದ್ದು, ಪ್ರಮೋಷನ್ ಬರುವಂಥದ್ದು ಕೂಡ ಇದೆ. ಸಾಕಷ್ಟು ಯಶಸ್ಸು ಕೂಡ ನೋಡ್ತೀರಾ ಅನ್ನುವಂಥದ್ದು ಇದೆ. ಮನೆಯಿಂದ ದೂರ ಹೋಗುವಂಥದ್ದು, ಸಾಕಷ್ಟು ಅವಕಾಶಗಳು ನಿಮ್ಗೆ ಬರುತ್ತೆ ಅನ್ನುವಂಥದ್ದು ಇದೆ. ನಿಮ್ಗೆ ರಕ್ಷೆ ಆಗಿದ್ರು ಅಂತ ಕಾರಣಕ್ಕೆ ಆಂಜನೇಯನಿಗೆ ತೊಂದರೆನ ಮಾಡಿದ್ದಾರೆ
ಅನ್ನುವಂಥದ್ದು ಇದೆ. ಶತ್ರು ಬಾಧೆ ಸ್ವಲ್ಪ ಜಾಸ್ತಿ ತೊಂದರೆ ಕಾಣಿಸ್ತಾ ಇದೆ. ಶತ್ರುಗಳಿಂದ ನಿಮ್ಮನ್ನ ನೀವು ಕಾಪಾಡ್ಕೊಳ್ಳಿ, ನಿಮ್ಮ ಮನೆಯನ್ನು ಕೂಡ ಕಾಪಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ವಿದೇಶದಿಂದ ಪ್ರೀತಿ ಬರುವಂಥದ್ದು, ವಿದೇಶದ ಫ್ರೆಂಡ್ ನಿಮ್ಮನ್ನ ಭೇಟಿ ಆಗಕ್ಕೆ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ನಿಮ್ಮ ತಲೆಯಲ್ಲಿ ಏನು ಇರದೇ ಇರೋ ಹಾಗೆ ನೋಡ್ಕೊಳ್ಳಿ, ಅದರಿಂದ ಕೂಡ ನಿಮ್ಗೆ ಸಮಸ್ಯೆ ಆಗತ್ತೆ ಅನ್ನುವಂಥದ್ದು ಇದೆ. ದೇಹದಲ್ಲಿ ಒಂದಷ್ಟು ಕೆಟ್ಟ ರೋಗಾಣುಗಳ ಗೆಡ್ಡೆ ಏನಾದ್ರೂ ಇದ್ರೆ ಅದನ್ನ ರಿಮೂವ್ ಮಾಡಿಸ್ಕೊಳ್ಬೇಕು ಅಂತ ಡಾಕ್ಟರ್ ಹೇಳಿ ಅದೇನೋ ರಿಮೂವ್ ಮಾಡಿಸ್ಕೊಳ್ಳೋದಕ್ಕೆ ಒಂದಷ್ಟು ಆಪರೇಷನ್ ಕೂಡ ಆಗುವಂತ ಸಾಧ್ಯತೆ ಇದೆ. ಇಟ್ಸ್ ಎ ಜನರಲ್ ರೀಡಿಂಗ್. ಟೇಕ್ ವಾಟ್ ರೆಸೋನೇಟ್ ವಿತ್ ಯು, ಲೀವ್ ದ ರೆಸ್ಟ್ ಬಿಹೈಂಡ್ ಅನ್ನುವಂಥದ್ದು ಇದೆ. ಸೊ ಜನರಲ್ ಆಗಿರೋದ್ರಿಂದ ಕೆಲವನ್ನ ಮಾತ್ರ ನಿಮ್ಗೆ ಅನ್ವಯಿಸೋದನ್ನ ತಗೊಳ್ಳಿ. ಒಬ್ಬೊಬ್ಬರಿಗೆ ಒಂದೊಂದಿರಬಹುದು. ಒಂದಷ್ಟು ಸ್ಕಿನ್ ಅಲರ್ಜಿ ಆಗುವಂಥದ್ದು ಕೂಡ ಇದೆ. ಒಂದಷ್ಟು ನದಿಯ ಉಗಮದ ಜಾಡಿ ಇಟ್ಕೊಂಡು ಹೊರಟವರಿಗೆ ತೊಂದರೆ ಉಂಟಾಗತ್ತೆ ಅನ್ನುವಂಥದ್ದು ಇದೆ. ಏನೋ ಸಮಥಿಂಗ್ ಸ್ಪೆಸಿಫಿಕ್ ಆಗಿ ತೊಂದರೆ ಆಗತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ಜಲಸಂಧಿ ಸಮಸ್ಯೆಗಳು ಏನಿದೆ ಅದು ಮುಂದಿನ ದಿನಗಳಲ್ಲಿ ಇನ್ನ ಹೆಚ್ಚಾಗತ್ತೆ ಅನ್ನುವಂಥದ್ದು ಇದೆ. ದೀಪಾವಳಿ ಅಷ್ಟರಲ್ಲಿ ಸಾಕಷ್ಟು ಬದಲಾವಣೆನ ನೀವು ನೋಡಬಹುದು ಅನ್ನುವಂಥದ್ದು ಕೂಡ ಇದೆ. ಸ್ವಲ್ಪ ನೆಗೆಟಿವಿಟಿನ ನೀವು ಕಂಟ್ರೋಲ್ ಮಾಡಿದ್ದೆ ಆದ್ರೆ ಖಂಡಿತವಾಗ್ಲೂ ನಿಮ್ಮ ಬಾಡಿ, ಮೈಂಡ್, ಸೋಲ್ನ ಒಂಚೂರು ಕಂಟ್ರೋಲಿಗೆ ತಗೊಂಡು ಪಾಸಿಟಿವ್ ಆಗಿ ಯೋಚನೆ ಮಾಡಿದ್ದೆ ಆದ್ರೆ ಖಂಡಿತವಾಗ್ಲೂ ಸಾಕಷ್ಟು ಯಶಸ್ಸನ್ನ ನೋಡ್ತೀರಾ ಅನ್ನುವಂಥದ್ದು ಇದೆ. ಹೇಗೆ ನಿಮ್ಮ ಯಶಸ್ಸಿಗೂ ನಿಮ್ಮ ಬಾಡಿ, ಮೈಂಡ್, ಸೋಲ್ ಕಂಟ್ರೋಲಿಗೂ ಕಾರಣ ಅಂದ್ರೆ ಸಾಕಷ್ಟು ವಿಚಾರಗಳು ಇದೆ. ಸಾಕಷ್ಟು ವಿಧದಲ್ಲಿ ಇದಕ್ಕೆ ಪರಿಹಾರಗಳು ಅನ್ನುವಂಥದ್ದು ಮೊದಲು ನಮ್ಮ ಮೈಂಡ್ ಇಂದಾನೆ ಶುರು ಆಗುವಂಥದ್ದು. ನಿಮ್ಮ ಆಲೋಚನೆಗಳ ಮುಖೇನ ಸಾಕಷ್ಟು ಬದಲಾವಣೆನ ನೀವು ನೋಡಬಹುದು ಅನ್ನುವಂಥದ್ದು ಕೂಡ ಇದೆ. ಒಂದಷ್ಟು ಸ್ವಲ್ಪ ನಿಧಾನ ಮಾಡಿದಷ್ಟು ಹೆಚ್ಚು ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ. ನಿಮ್ಮ ಪ್ರಾರ್ಥನೆ ಏನಿದೆ ಅದೆಲ್ಲವೂ ಕೂಡ ಫಲ ಕೊಡುತ್ತೆ ಅನ್ನುವಂಥದ್ದು ಇದೆ. ಕೆಲವ್ರಿಗೆ ಲಂಗ್ಸ್ ಪ್ರಾಬ್ಲಮ್ ಇರಬಹುದು, ಅದು ಕೂಡ ಸರಿ ಹೋಗುತ್ತೆ ಅನ್ನುವಂಥದ್ದು ಇದೆ. ಒಂದಷ್ಟು ಪ್ರಯತ್ನ ಪೂರ್ವಕವಾಗಿ ಮಾಡ್ಕೊಳ್ಳುವಂತ ಬದಲಾವಣೆಯಿಂದ ಚೆನ್ನಾಗಿ ನೀವು ಯಾವುದೋ ಒಂದು ವಿಚಾರದಲ್ಲಿ ಭಾಗವಹಿಸೋದ್ರಿಂದ ಹೆಚ್ಚು ಅನುಕೂಲ ಆಗತ್ತೆ. ಹೆಚ್ಚಿನ ಒಂದು ಪಾಸಿಟಿವ್ ವೇಲಿ ನೀವು ಅಲ್ಲಿ ಭಾಗವಹಿಸಿ ಹೆಚ್ಚಿನ ಒಂದು ಪ್ರಶಂಸೆಗೆ ಮತ್ತೆ ಒಂದಷ್ಟು ಸಿಕ್ಕಾಪಟ್ಟೆ ಬಿಸಿ ಪ್ರಶಂಸೆಗೆ ಮತ್ತು ಸಾಕಷ್ಟು ಪ್ರಶಸ್ತಿಗೆ ಭಾಜನರಾಗ್ತೀರಾ ಅನ್ನುವಂಥದ್ದು. ಸಾಕಷ್ಟು ಅವಾರ್ಡ್ ಬರುವಂಥದ್ದು, ಏನೋ ಒಂದು ಅಧಿಕಾರ ಬರುವಂಥದ್ದು ಕೂಡ ಕಾಣಿಸ್ತಾ ಇದೆ. ಒಂದಿಷ್ಟು ಟ್ರೋಫಿ ಬಿಸ್ನೆಸ್ ಕೂಡ ಬರುವಂತ ಸಾಧ್ಯತೆ ಇದೆ. ಕೆಲವ್ರಿಗೆ ಫೆಮಿನೈನ್ ಮಿಸ್ ಇಂಡಿಯಾ ಫೆಮಿನೈನ್ ಐ ಥಿಂಕ್ ಅದೇ ಅನ್ಸುತ್ತೆ, ಆ ಅವಕಾಶ ತಪ್ಪೋಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಬೇಕು ಅಂತ ಅವಕಾಶನ ತಪ್ಪಿಸ್ತಾರೆ ಅನ್ನುವಂಥದ್ದು ಇದೆ. ಕಾಳಿ ಮಾತೆಯ ಆರಾಧನೆಯಿಂದ ಖಂಡಿತವಾಗ್ಲೂ ನಿಮ್ಗೆ ಅನುಕೂಲ ಆಗತ್ತೆ. ನಿಮ್ಮ ಶತ್ರುಗಳೆಲ್ಲ ನಾಶ ಆಗ್ತಾರೆ ಅನ್ನುವಂಥದ್ದು ಕೂಡ ಇದೆ. ಲವ್ ರಿಯೂನಿಯನ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಹಳೆ ಪುಸ್ತಕಗಳು, ಹಳೆ ನೆನಪುಗಳು ಮತ್ತೆ ಹಳೆಯ ವಸ್ತುಗಳನ್ನೆಲ್ಲ ನೀವು ಬಿಸಾಕಿದ್ರೆ ಬೆಟರ್, ಬಿಸಾಕ್ತೀರಾ ಅನ್ನುವಂಥದ್ದು ಇದೆ. ಸ್ವಿಮ್ಮಿಂಗ್ ಅಲ್ಲಿ ಯಾರೋ ಹೆಚ್ಚಿನ ಸಾಧನೆ ಮಾಡ್ತಾರೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಒಂದಷ್ಟು ಬದಲಾವಣೆಗಳನ್ನ ಕೂಡ ನೀವು ಮುಂದಿನ ದಿನಗಳಲ್ಲಿ ನೋಡಬಹುದು ಅನ್ನುವಂಥದ್ದು ಕೂಡ ಇದೆ. ಮಕ್ಕಳ ವಿಚಾರದಲ್ಲಿ ಹೆಚ್ಚು ಒಳಿತಾಗತ್ತೆ ಅನ್ನುವಂಥದ್ದು ಇದೆ. ಯಾರಿಗೋ ಟ್ವಿನ್ಸ್ ಬೇಬಿ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ತುಂಬಾ ಚಿಕ್ಕ ಏಜಿಗೆ ಯಾರಿಗೋ ಪ್ರೆಗ್ನೆನ್ಸಿ ಬರ್ತಾ ಇದೆ ಅನ್ನುವಂಥದ್ದು ಇದೆ. ತುಂಬಾ ಚಿಕ್ಕ ಏಜು ಅಂದ್ರೆ ಎಷ್ಟಿರ್ಬಹುದು ಅಂದ್ರೆ ಮೇ ಬಿ 4 ಇಯರ್ 5 ಇಯರ್ಸಿಗೆಲ್ಲ 3-4 ಮಂತ್ ಆ ಥರ ಸಮಸ್ಯೆಗಳು ಕಾಣಿಸ್ತಾ ಇದೆ. ಸ್ವಲ್ಪ ಹೆಚ್ಚಿನ ಎಚ್ಚರಿಕೆಯನ್ನ ವಹಿಸಿ ಮಕ್ಕಳನ್ನ ಜೋಪಾನ ಮಾಡ್ಕೊಳ್ಳಿ. ಕ್ಷುದ್ರ ಶಕ್ತಿಗಳ ಆವಾಹನೆ ಅಥವಾ ಪೂಜೆ ಅಥವಾ ಪ್ರಯೋಗಗಳನ್ನ ಮಾಡಿ ಸಣ್ಣ ಪುಟ್ಟ ಮಕ್ಕಳ ಮೇಲೆ ಅದನ್ನ ಬಿಡ್ತಾ ಇದ್ದಾರೆ. ಹಾಗಾಗಿ ಯಾರು ಮಾಡ್ತಿದ್ದಾರೆ ಅಂತ ತಿಳ್ಕೊಳ್ಳೋದು ತುಂಬಾನೇ ಸುಲಭ. ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು.
ಮುಂದಿನ ಜನಾಂಗ ಇರಬಾರ್ದು ಅಥವಾ ಹಿಂದೂ ರಾಷ್ಟ್ರ ಮುಂದಿನ ಮಕ್ಕಳ ಭವಿಷ್ಯದ ಮೇಲೆ ನಿಂತಿರೋದ್ರಿಂದ ಮಕ್ಕಳನ್ನೇ ಈಗಾಗಲೇ ಒಂದೇ ಮಗು ದೇಶಕ್ಕೆ ನಗು ಅಂತ ಆಗಿದೆ. ಆ ಒಂದೇ ಮಗುನು ಕೂಡ ಇಲ್ಲ ಅನ್ಸುವಂತ ಎಲ್ಲ ತಂತ್ರಗಾರಿಕೆಗಳು, ಮಂತ್ರಗಾರಿಕೆಗಳು, ಯಂತ್ರಗಾರಿಕೆಗಳು ತುಂಬಾ ಜೋರಾಗಿ ನಡೀತಾ ಇದೆ, ನಡೀತಾ ಇದೆ, ನಡೀತಾ ಇದೆ. ಸೊ ಅದ್ರ ಬಗ್ಗೆ ನಿಮ್ಮ ಮನೆಯ ಮಕ್ಕಳನ್ನ ಜೋಪಾನವಾಗಿ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಒಂದು ಎಳ್ಳಷ್ಟು ಅನುಮಾನ ಬರ್ದಿರೋ ಹಾಗೆ ಮಕ್ಕಳ ಬಿಹೇವಿಯರ್ ಬಗ್ಗೆ ಎಚ್ಚರಿಕೆನ ವಹಿಸಿ ಈ ಒಂದು ಕೆಟ್ಟ ಕೆಲಸಕ್ಕೆ ಪ್ರಯತ್ನಗಳು ನಡೀತಾ ಇದೆ. ಬಟ್ ಮುಂದಿನ ದಿನಗಳಲ್ಲಿ ಇದು ಬೆಳಕಿಗೆ ಬರುತ್ತೆ. ಮತ್ತೆ ಇದನ್ನ ಬುಡ ಸಮೇತ ಕಿತ್ತು ಹಾಕೋದಕ್ಕೆ ಏನು ಪ್ರಯತ್ನ ಪಡಬೇಕು ಆ ಪ್ರಯತ್ನಗಳನ್ನ ಪಟ್ಟಿದ್ದೆ ಆದ್ರೆ ಖಂಡಿತವಾಗ್ಲು ಅದರಲ್ಲಿ ಎಲ್ರಿಗೂ ಯಶಸ್ಸು ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಮೂರ್ಖರ ಸಹವಾಸ ಮಾಡಕ್ಕೆ ಹೋಗ್ಬೇಡಿ ಅನ್ನುವಂಥದ್ದು ಇದೆ. ಒಂದಷ್ಟು ನಿಮ್ಮನ್ನ ಇಲ್ಲ ಅನ್ಸುವಂತ ಪ್ರಯತ್ನಗಳು ಮಾಡ್ತಾರೆ ಅನ್ನುವಂಥದ್ದು ಇದೆ. ಅದು ತುಂಬಾ ಸಣ್ಣದಿದೆ, ಜಾರಿ ಹೋಗುತ್ತೆ, ಹಿಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಹಾಗೆ ಇಟ್ಟಿದ್ದೀನಿ. ಸೊ ಬೇರೇನು ತಪ್ಪಾಗಿ ಭಾವಿಸ್ಬೇಡಿ. ಬಟ್ ಅದು ಸಾಕಷ್ಟು ಸರಿಯಾಗಿ ಇದ್ ಮಾಡುತ್ತೆ. ಮತ್ತೆ ಅದೆಲ್ಲ ನಾರ್ಮಲ್ ಕ್ಯಾಂಡಲ್ ಅಲ್ಲ. ಸೊ ಹಾಗಾಗಿ ನಿಮ್ಗೆ ಚಿಂತೆ ಬೇಡ. ಸೊ ಒಂದಷ್ಟು ಅನ್ವಾಂಟೆಡ್ ಪ್ರೆಗ್ನೆನ್ಸಿನ ನೀವು ಅವಾಯ್ಡ್ ಮಾಡಿದ್ರೆ ಬೆಟರ್ ಇದೆ ಅನ್ನುವಂಥದ್ದು ಇದೆ. ಸೊ ಕೆಲವ್ರಿಗೆ ಸಾಕು ಎಷ್ಟು ಮಕ್ಳು ಅಂತ ಹೇಳ್ತೀರಾ, ಇನ್ನ ಪ್ರೆಗ್ನೆನ್ಸಿ ಸ್ಟಾಪ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಒಂದಷ್ಟು ಡೈನಿಂಗ್ ವಿಚಾರವಾಗಿ ಯಾರೋ ಮನೆ ಕಟ್ಬೇಕಾರೋ ಏನೋ ವಿಚಾರಕ್ಕೆ ಗಲಾಟೆ ಮಾಡ್ಕೊಂಡು ತೊಂದರೆ ಮಾಡ್ಕೊಳ್ತಾರೆ ಅನ್ನುವಂಥದ್ದು ಇದೆ. ಅದಕ್ಕೆ ಅವಕಾಶನ ಕೊಡಬೇಡಿ ಅನ್ನುವಂಥದ್ದು ಕೂಡ ಇದೆ. ಕುಲದೇವರ ಪೂಜೆಗೆ ಹೋಗ್ಬಿಟ್ಟು ಬರುವಂತ ಸಮಯದಲ್ಲಿ ಒಂದಷ್ಟು ತಪ್ಪು ಮಾಹಿತಿನ ತಿಳ್ಕೊಂಡು ತಪ್ಪಾಗಿ ನಿರ್ಧಾರನ ತಗೊಳಕ್ ಹೋಗ್ಬೇಡಿ. ಸ್ಟ್ರಾಂಗ್ ಆಗಿ ನಿಲ್ಲಿ ಅನ್ನುವಂಥದ್ದು ಕೂಡ ಇದೆ. ಸೊ ಒಂದಷ್ಟು ನೀವು ಯಾರಿಗಾದ್ರೂ ದುಡ್ಡು ಕೊಡ್ಬೇಕು ಅಂತ ಅನ್ಕೊಂಡು ದುಡ್ಡು ಕೊಡ್ದಿರಾ, ನಿಮ್ಮ ಹತ್ರ ದುಡ್ಡಿದ್ರೂ ಕೊಡ್ದಿರಾ ಪೆಂಡಿಂಗ್ ಅಲ್ಲಿ ಇಟ್ಟಿದ್ರೆ, ನೀವ್ ಯಾರಿಗಾದ್ರೂ ಸಾಲ ತಗೊಂಡು ಕೊಡ್ದಿರಾ ಇದ್ರೆ ಅದನ್ನ ಮುಗಿಸಿ ಅವರಿಗೆ ಕೊಟ್ಬಿಡಿ. ಬೇರೆಯವ್ರಿಗೆ ಕೊಡ್ಬೇಕಾಗಿರೋ ಅಮೌಂಟನ್ನ ಪೆಂಡಿಂಗ್ ಅಲ್ಲಿ ಇಟ್ಕೊಂಬೇಡಿ. ಆವಾಗ ನಿಮ್ಗೆ ಹೆಚ್ಚಿನ ಅನುಕೂಲಗಳು ಆಗುವಂಥದ್ದು. ಆಗ ನಿಮ್ಗೆ ಆ ಪೆಂಡಿಂಗ್ ಅಮೌಂಟ್ ನೀವು ಅವ್ರಿಗೆ ಕೊಟ್ಟಿದ ತಕ್ಷಣ ನಿಮ್ಗೆ ಏನ್ ಪೆಂಡಿಂಗ್ ಇತ್ತೋ, ನಿಮ್ಗೆ ಏನ್ ಅಮೌಂಟ್ ಬರ್ಬೇಕಿತ್ತೋ ಆ ಅಮೌಂಟ್ ಎಲ್ಲ ಬರುತ್ತೆ ಅನ್ನುವಂಥದ್ದು ಇದೆ. ಸೊ ಕೆಲವು ಸತಿ ಓಸಿಲಿ ಹೋಗ್ಬೇಡಿ. ಸೊ ಓಸಿಲಿ ಹೋದ್ರೆ AC ರೇಂಜಿಗೆ ಬೆಳೆಯಕ್ಕಾಗಲ್ಲ ಅನ್ನುವಂಥದ್ದು ಇಲ್ಲಿ ಇದೆ. ಒಳ್ಳೇದಾಗ್ಲಿ. ಮದ್ವೆ ವಿಚಾರದಲ್ಲಿ ಸಾಕಷ್ಟು ಬಲ ಪ್ರಯೋಗ ಮಾಡಿ ಮದ್ವೆ ಮಾಡುವಂತ ಪ್ರಯತ್ನಗಳು ನಡೀತಾ ಇದೆ ಅನ್ನುವಂಥದ್ದು ಇದೆ. ಬಟ್ ಎಲ್ಲವೂ ಕೂಡ ಒಳ್ಳೇದಕ್ಕೆ ಆಗ್ತಾ ಇದೆ. ಒಳ್ಳೆ ರೀತಿಲಿ ನಿಮ್ಮ ಜೀವನ ಕೂಡ ಬದಲಾಗ್ತಾ ಇದೆ ಅನ್ನುವಂಥದ್ದು ಇದೆ. ಒಂದಷ್ಟು ವೇರಿಯೇಷನ್ ಅಲ್ಲಿ ತೊಂದ್ರೆನ ಮಾಡ್ತಾ ಇದ್ದಾರೆ 2-3 ಹಂತಗಳಲ್ಲಿ. ಸ್ವಲ್ಪ ಹುಷಾರಾಗಿ ಇರಿ ಅನ್ನುವಂಥದ್ದು ಇದೆ. ಒಂದ್ ಒಳ್ಳೆ ನಿರ್ಧಾರನ ಯೋಚನೆ ಮಾಡಿ ತಗೊಂಡಿದ್ದೆ ಆದ್ರೆ ಖಂಡಿತವಾಗ್ಲೂ ಮೇಷರಾಶಿಯವರಿಗೆ ತುಂಬಾ ಚೆನ್ನಾಗಿದೆ. ಇಲ್ಲ ದುಡುಕಿನ ನಿರ್ಧಾರ ತಗೊಂಡ್ರೆ ಅಷ್ಟೇ ಒಂದಷ್ಟು ತೊಂದರೆ ಆಗತ್ತೆ ಅನ್ನುವಂಥದ್ದು ಇದೆ. ಮನೆಯಿಂದ ದೂರ ಹೋಗುವಂತ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ. ಬೇರೆ ಊರಿಗೆ ಹೋಗಿ ಸೆಟ್ಲ್ ಆಗುವಂಥದ್ದು ಕೂಡ ಕಾಣಿಸ್ತಾ ಇದೆ. ಸೊ ಹೋಗಿ ಸೆಟ್ಲ್ ಆಗಿ ಖಂಡಿತವಾಗ್ಲೂ ಚೆನ್ನಾಗಿರ್ತೀರಾ, ಚಿಂತೆ ಬೇಡ ಅನ್ನುವಂಥದ್ದು ಇದೆ. ಸೊ ಒಳ್ಳೇದಾಗತ್ತೆ. ಫೈನಾನ್ಷಿಯಲಿ ಕೂಡ ಚೆನ್ನಾಗಿದೆ. ಸೊ ಒಂದು ರಾಷ್ಟ್ರನೇ ಹೆಮ್ಮೆ ಪಡುವಂತ ಏನೋ ಒಲಿಂಪಿಕ್ ಅಲ್ಲೋ ಅಥವಾ ಬೇರೆ ಎಲ್ಲೋ ಏನೋ ಸಾಧನೆ ಮಾಡ್ತೀರಾ, ಅದರಲ್ಲೂ ಕೂಡ ನಿಮ್ಗೆ ಒಳ್ಳೆ ಹೆಸರು ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಖಂಡಿತವಾಗ್ಲೂ ಸಾಕಷ್ಟು ಯಶಸ್ಸು ಇದೆ, ಚಿಂತೆ ಮಾಡಬೇಡಿ ಅನ್ನುವಂಥದ್ದು ಕೂಡ ಇದೆ. ಸೊ ದುಡ್ಡಿನ ವಿಚಾರದಲ್ಲಿ ಸಾಕಷ್ಟು ಯಶಸ್ಸು ಸಿಗತ್ತೆ ಅನ್ನುವಂಥದ್ದು ಇದೆ. ಮತ್ತೆ ಒಂದು ಫಿನಿಕ್ಸ್ ರೀತಿ ನೀವು ಗೆದ್ದು ಬರ್ತೀರಾ ಅನ್ನುವಂಥದ್ದು ಇದೆ. ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಯಶಸ್ಸೇ ಇದೆ. 17 ಮತ್ತೆ 37 ಮತ್ತೆ 7 ನಂಬರ್ ತುಂಬಾ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಫ್ಯಾಮಿಲಿ ಲೈಫ್ ಕೂಡ ಚೆನ್ನಾಗಿರುತ್ತೆ, ಕೆರಿಯರ್ ಲೈಫ್ ಕೂಡ ಚೆನ್ನಾಗಿರುತ್ತೆ, ಬಿಸ್ನೆಸ್ ಲೈಫ್ ಕೂಡ ಚೆನ್ನಾಗಿರುತ್ತೆ.
ಒಂದಷ್ಟು ಶತ್ರು ಬಾಧೆ ಕೂಡ ಚೆನ್ನಾಗೇ ಇರುತ್ತೆ. ಸೊ ಹಾಗಾಗಿ ಶತ್ರು ಬಾಧೆಗಳನ್ನ ದೂರ ಮಾಡ್ಕೊಂಡು ನಿಮ್ ಜೀವನ ಹೇಗಿರ್ಬೇಕೋ ಹಾಗೆ ನೀವು ನಿರ್ಧಾರನ ತಗೊಂಡು ಮುಂದುವರಿಸಿ. ಇದಿಷ್ಟು ನಿಮ್ಗೆ ಬಂದಂಥ ಮಾಹಿತಿ. ಬೇರೆಯವರ ಆಸ್ತಿಗೆ ಮನೆಗೆ ಆಸೆ ಪಡಬೇಡಿ ಅನ್ನುವಂಥದ್ದು ಇದೆ. ಸೊ ಬೇರೆಯವರ ಮನೆಗೆ ಆಸೆ ಪಟ್ಟಷ್ಟು ನಿಮ್ಗೆ ಅದು ಒಳ್ಳೇದಲ್ಲ ಅನ್ನುವಂಥದ್ದು ಇದೆ. ಸಾಧ್ಯ ಆದ್ರೆ ಒಳ್ಳೇದ್ ಮಾಡಿ, ಇಲ್ಲ ಅಂದ್ರೆ ಏನು ಮಾಡಕ್ ಹೋಗ್ಬೇಡಿ. ಅನ್ನ ಹಾಕಿದ ಮನೆಗೆ ಕನ್ನ ಹಾಕಕ್ ಹೋಗ್ಬೇಡಿ. ಇದು ಕಲಿಯುಗ, ಈ ಕ್ಷಣದಲ್ಲಿ ಎಲ್ಲ ರಿಪೀಟ್ ಆಗತ್ತೆ ಅನ್ನುವಂಥದ್ದು ಇದೆ. ಟೇಕ್ ಕೇರ್ ಅಂಡ್ ಟೇಕ್ ಬೆಟರ್ ಡಿಸಿಷನ್ ವಾಟ್ ಎವರ್ ಯು ನೀಡ್ ಇನ್ ಯುವರ್ ಓನ್ ಸಿಚುವೇಶನ್. ಸೊ ಸಿಚುವೇಶನ್ ಡಿಮ್ಯಾಂಡ್ ಮಾಡ್ದಂಗೆ ಪಾಸಿಟಿವ್ ಆಗಿ ಡಿಸಿಷನ್ ನ ತಗೊಳ್ಳಿ. ಬ್ರೈಟ್ ಫ್ಯೂಚರ್ ಇದೆ, ಒಳ್ಳೇದಾಗ್ತಾ ಇದೆ, ಒಳ್ಳೇದಾಗ್ಲಿ ಅಂತ ಹಾರೈಸ್ತಾ ನಾನು ನಿಮ್ಮ ಅಭಿಮಾನಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ತೆ. ವಸುದೈವಕ ಕುಟುಂಬ, ವಾಗ್ದೇವಿ ಕುಟುಂಬ ಕ್ಷೇಮವಾಗಿರ್ಲಿ ಅಂತ ಕೇಳ್ಕೊಳ್ತಾ, ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೇದಾಗ್ಲಿ. ಟೇಕ್ ಕೇರ್, ಬಾಯ್, ನಮಸ್ತೆ. The Sri Vagdevi Tarot channel is so glad to see you again. Thank you for watching our tarot card readings today.